ಕೆರೆ ನಿರ್ವಹಣೆಯನ್ನ ಮಾಡೋದಕ್ಕೆ ತಾತ್ಕಾಲಿಕ ಸಿಬ್ಬಂದಿಯನ್ನ ನೇಮಕ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಇದೀಗ ವ್ಯಕ್ತಪಡಿಸಲಾಗ್ತಾ ಇದೆ. ಕೆರೆಯನ್ನ ನಿರ್ವಹಣೆ ಮಾಡದೇ ಇದ್ರೆ ಸಾಕಷ್ಟು ತೊಂದರೆ ಆಗುತ್ತೆ. ನವನಗರದಲ್ಲಿ ಡಿಸಿ ಭವನದ ಮುಂದೆ ರೈತ ಸೇನೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಾಗಲಕೋಟೆಯ ಭೀಮನಗಡ ಗ್ರಾಮದ ರಂಗಸಮುದ್ರ ಕೆರೆ ನಿರ್ವಹಣೆಗೆ 2 ಸಿಬ್ಬಂದಿಯನ್ನ ನೇಮಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. 73 ಹೆಕ್ಟೇರ್ ಪ್ರದೇಶ ವ್ಯಾಪ್ತಿಯ ಐತಿಹಾಸಿಕ ರಂಗಸಮುದ್ರ ಕೆರೆ ಇದು. ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರಿಗೆ ರೈತ ಸೇನೆ ಮನವಿ ಮಾಡಿದ್ದಾರೆ. ಯಾಕಂತೇಳಿ ವಿನಂತಿ ಮಾಡ್ಕೊಳಕತ್ತೀವಿ. ಒಟ್ಟ ನಮ್ಗೆ ಯಾರ ಇಲಾಖೆಯವರು ಅದನ್ನು ಸ್ಪಂದನೆ ಮಾಡವಲ್ರು ಸರಿಯಾಗಿ. ಅದಕ್ಕೆ ಮತ್ತು ಈಗ ನಾವು ಇದೊಮ್ಮೆ ಮನೆ ಕೊಡಕ್ಕೆ ಬಂದಿರಿ ಡಿ.ಸಿ ಮೇಡಮ್ ಅವರಿಗೆ. ಇದೊಮ್ಮೆ ಆದ್ರೆ 2ನೇ ಸರಿ ಆಯ್ತು, ಏನು ಉತ್ತರ ಕೊಡವಲ್ರಿ ಅವರು. ಅದಕ್ಕೆ ನಮಗೆ ಏನು ಮಾತಾಡ್ತಾರೆ ಅಂತೇಳಿ ಕೊಟ್ಟು ನಾವ್ಕೊಂಡು ಹೋಗ್ತೀವಿ. ಸಮಸ್ಯೆ ಆಗೈತೆ ಸಮಸ್ಯೆ ಕಂಡಪಟ್ಟಿ ಆಗತ್ತವ್ರು. ಎಸಿದ್ದಕ್ಕೂ ಸ್ವಲ್ದು ಯಾಕೆ ಅವ್ರು ರೈತ ಊದೂರ ಹೋಗಿ ನೀರು ಎತ್ಕೊಂಡ್ ಬರಕತ್ತಾರೆ. ಎಲ್ಲ ನುಕ್ಸಾನ ಆಗೈತಿ. ಅದಕ್ಕೆ ಏನು ಪರಿಹಾರ ಕೊಡ್ತಾರೆ ಅವ್ರಿಗೆ ಸಂಬಂಧಪಟ್ಟ ಇಲಾಖೆಯನ್ನು ಕಳಿ ಅದನ್ನ ಬಂದು ಹೊಲ ನೋಡಕ್ಕೆ ಹೇಳ್ತೀವಿ. ಅದಕ್ಕೂ ನನ್ನ ಕಡೆ ಇಲ್ಲಿ ನಿಲ್ಲ ಬರೀ ಯಾರು ಕೊಡಕತ್ತಾರ ಕೆರೆಗಳು. ಎಲ್ಲರಿಗೂ ಮನೆ ಎಲ್ಲರಿಗೂ ಹೇಳಾಕೈತ್ರಿ. ಎಲ್ಲ ಪಿಚ್ ಕಲ್ ಕಿತ್ತಾರ, ಪೈಪ್ ಕಿತ್ತಾರ, ಗೇಟ್ ಮಾಡ್ರ. ಅದು ವಾಟ್ಸಪ್ ನಮ್ಮ ಬರ್ತೀವಿ ನೋಡಿ ಹಾಕ್ಬಿಡ್ರಿ, ಯಾಕೆ ಹಾಕ್ತಿರಿ ವಾಟ್ಸಪ್ ಅಂದ್ರೆ ಯಾಕಂತೇಳಿ ವಿನಂತಿ ಮಾಡ್ಕೊಳಕತ್ತೀವಿ. ಒಟ್ಟ ನಮ್ಗೆ ಯಾರ ಇಲಾಖೆಯವರು ಅದನ್ನು ಸ್ಪಂದನೆ ಮಾಡವಲ್ರು ಸರಿಯಾಗಿ. ಅದಕ್ಕೆ ಮತ್ತು ಈಗ ನಾವು ಇದೊಮ್ಮೆ ಮನೆ ಕೊಡಕ್ಕೆ ಬಂದಿರಿ ಡಿ.ಸಿ ಮೇಡಮ್ ಅವರಿಗೆ. ಇದೊಮ್ಮೆ ಆದ್ರೆ 2ನೇ ಸರಿ ಆಯ್ತು, ಏನು ಉತ್ತರ ಕೊಡವಲ್ರಿ ಅವರು. ಅದಕ್ಕೆ ನಮಗೆ ಏನು ಮಾತಾಡ್ತಾರೆ ಅಂತೇಳಿ ಕೊಟ್ಟು ನಾವ್ಕೊಂಡು ಹೋಗ್ತೀವಿ. ಸಮಸ್ಯೆ ಆಗೈತೆ ಸಮಸ್ಯೆ ಕಂಡಪಟ್ಟಿ ಆಗತ್ತವ್ರು. ಎಸಿದ್ದಕ್ಕೂ ಸ್ವಲ್ದು ಯಾಕೆ ಅವ್ರು ರೈತ ಊದೂರ ಹೋಗಿ ನೀರು ಎತ್ಕೊಂಡ್ ಬರಕತ್ತಾರೆ. ಎಲ್ಲ ನುಕ್ಸಾನ ಆಗೈತಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.